ಉತ್ತರ ಕನ್ನಡ ಜಿಲ್ಲಾ ಕಾರಾಗೃಹದಲ್ಲಿ ಮತ್ತೆ ಗಲಾಟೆ ಆಗಿರುವಂಥದ್ದು. ಬ್ಯಾರಕ್ ನಂಬರ್ 2ರಲ್ಲಿ ಕೂಡ ಕೆಲವೊಂದು ವಿಚಾರಣೆಯಿಂದ ಕೈದಿಗಳು ಕೂಡ ರಂಪಾಟವನ್ನು ನಡೆಸಿದ್ದಾರೆ. ತಕ್ಷಣ ಧಾವಿಸಿದಂತಹ ಪೊಲೀಸರು ಕೂಡ ಪರಿಸ್ಥಿತಿಯನ್ನು ನಿಯಂತ್ರಿಸಿರುವಂಥ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರುವಂಥ ದೀಪನವರು ನಮ್ಮ ಜೊತೆಗಿದ್ರೆ ಮಾತಾಡೋಣ. ಸರ್, ಈಗ ಆ್ಯಕ್ಚುಲಿ ಈಗ ಮತ್ತೆ ಗಲಾಟೆ ಆಗ್ತಾ ಇರುವಂಥದ್ದು ಆ್ಯಕ್ಚುಲಿ ನಿನ್ನೆ ಆದ ಘಟನೆ ಏನು ಸರ್? ನಿನ್ನೆ ಏನಾಗಿದೆ ಅಂದರೆ ಬ್ಯಾರಕ್ ನಂಬರ್ 2ಅಲ್ಲಿ 3 ಜನ ಇವರು ಅಪರಾಧಿಗಳಿದ್ದರು. ಅವರ ಜೈಲ್ ಸ್ಟಾಫ್ ಅವ್ರ ಜೊತೆ, ಪ್ರೆಸೆಂಟ್ ಸ್ಟಾಫ್ ಅವ್ರ ಜೊತೆ ಅವ್ರದಲ್ಲಿ ವಾಗ್ವಾದ ಆಗಿದೆ. ಆ ವಾಗ್ವಾದದಲ್ಲಿ ಜೊತೆಗೆ ಅವರು ಅಲ್ಲಿ ಟಿ ವಿ ಬ್ರೇಕ್ ಮಾಡಿದಾರಂತ ನಮಗೆ ತಿಳಿದ ಮಾಹಿತಿ ನೀಡಿದರು. ಇದ್ರದ್ದು ಮೇರೆಗೆ ನಮ್ಮದು ಕಾರವಾರ ಸಬ್ ಡಿವಿಷನ್ DSP ಅವರು ಇಮಿಡಿಯೇಟಾಗಿ ಮತ್ತು ಟೌನ್ ಇನ್ಸ್ಪೆಕ್ಟರ್ ಎಲ್ಲರೂ ಹೋಗಿ ಅದು ಅವ್ರು ಕರೆದಿದ್ದ ಮೇರೆಗೆ ನಾವು ಹೋಗಿ ಅಲ್ಲಿ ಅಟೆಂಡ್ ಮಾಡಿದ್ದಾರೆ ಅದರದ್ದು ಇಶ್ಯೂ. ಸೊ ಅದರಲ್ಲಿ ನಾವು ಅವರು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಕಂಪ್ಲೇಂಟ್ ನೀಡಿದಲ್ಲಿ ನಾವು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೊಂಡು ತನಿಖೆ ಮಾಡ್ತೀವಿ. ನಾವು ಇದ್ರ ಬಗ್ಗೆ ಡಿಸೆಂಬರ್ 6ರಂದು ಗಲಾಟೆ ಮಾಡಿದಂಥ ಕೈದಿಗಳೇ ಈ ರೀತಿ ಮಾಡಿರೋದಾ ಅಥವಾ ಬೇರೆ ಕೈದಿಗಳೇ ಸರ್? ಇದು ಬೇರೆಯವರು ಮಾಡಿದ್ದಾರೆ. ಅವರು ಪ್ರೀವಿಯಸ್ ಕೇಸ್ ಆಗಿದ್ದವರು ಇದಕ್ಕೆ ಸಂಬಂಧ ಇಲ್ಲ. ಇದು ಬೇರೆಯವರು 3 ಜನ ಮಾಡಿದ್ದಾರೆ. ಇವರು ಮಂಗಳೂರು ಜೈಲಲ್ಲಿದ್ದರು. ಅವ್ರು ಇವಾಗ ಇಲ್ಲಿ ಕಾರವಾರಿಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ. ಡಿಮಾಂಡ್ ಏನಿದೆ ಸರ್? ಯಾಕಾಗಿ ಈ ರೀತಿ ಗಲಾಟೆ ಮಾಡಿ? ಅದು ನಾವು ಫುಲ್ ತನಿಖೆ ಡೀಟೇಲಾಗಿ ಮಾಡಬೇಕಾಗುತ್ತೆ. ಪ್ರಥಮವಾಗಿ ಏನಂದರೆ ಸ್ಟ್ರಿಕ್ಟ್ ಮಾಡಿರೋದ್ರಿಂದ ಅವ್ರದ್ದು ಇದಿದೆ. ಇವ್ರದ್ದು ಹಿನ್ನೆಲೆ ಕೂಡ ಮುಂಚೆ ಹಂಗೆ ಇದೆ. ಪ್ರತಿ ಜೈಲಲ್ಲಿ ಇವ್ರು ಹೋಗಿದ್ದ ಜಾಗದ ಕಡೆ ಕೂಡ ಈ ಥರ ಅಲ್ಲಿರೋರು ಪ್ರೆಸೆಂಟ್ ಸ್ಟಾಫ್ ಅವ್ರ ಜೊತೆ ಕೂಡ ವಾಗ್ವಾದ ಮಾಡಿದ್ದ ಹಿನ್ನೆಲೆ ಇದೆ. ಸರ್, ಈ ಹಿಂದೆ ಕೂಡ ತಾವು ಸರ್ಪ್ರೈಸ್ ತಮ್ಮ ಇಲಾಖೆಯಿಂದ ತಮ್ಮ ಸ್ಟಾಫನ್ನು ಕಳಿಸಿ ಸರ್ಪ್ರೈಸ್ ವಿಸಿಟನ್ನು ಕೂಡ ಮಾಡಿದರೆ ಆ ಸಂದರ್ಭದಲ್ಲಿ ಕೆಲವೊಂದು ವಸ್ತುಗಳು ಕೂಡ ಮತ್ತು ಒಂದು ಕೀಪ್ಯಾಡ್ ಮೊಬೈಲ್ ಕೂಡ ಸಿಕ್ಕಿರುವಂಥದ್ದು. ಆ ಕಾರಣಕ್ಕಾಗಿ ಅವರು ಏನಾದರೂ ವಿಚಲಿತರಾಗಿದ್ದಾರೆ ಹೇಗೆ ಸರ್? ಅದು ನಾವು ನೋಡಬೇಕಾಗತ್ತೆ. ಈಗ ತನಿಖೆ ಮಾಡೋದಲ್ಲಿ ನಮಗೆ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಎಕ್ಸಾಕ್ಟಾಗಿ ಏನು ನಡೆದಿದೆ ಅನ್ನೋದು ಫುಲ್ ಗೊತ್ತಾಗುತ್ತೆ. ಸರ್, ಈಗ ಆ್ಯಕ್ಚುಲಿ ಮತ್ತೆ ಈ ರೀತಿ ಏನಾದರೂ ಘಟನೆ ಆದರೆ ಮತ್ತು ಅವರನ್ನು ಸ್ಥಳಾಂತರ ಮಾಡಿಸುವಂಥದ್ದು ಅಥವಾ ಏನಾದರೂ ಬೇರೆ ಮತ್ತೆ ಏನಾದರೂ ಆ್ಯಕ್ಷನ್ಗಳು ಮಾಡುವಂಥದ್ದು ಆಗ್ಬಹುದಾ? ನಾವು ಬರಿತೀವಿ, ನಾವು ಪತ್ರ ಬರಿತೀವಿ. ಯಾಕೆಂದರೆ ಇಲ್ಲಿ ಜೈಲ್ ಇದ್ರದ್ದು ರಿಪೀಟೆಡ್ ಆಗ್ತಾ ಇರೋದ್ರಿಂದ ನಾವು ಒಂದು ಪತ್ರ ರೆಕಮೆಂಡ್ ಮಾಡ್ತೀವಿ ಇದನ್ನು. ಥ್ಯಾಂಕ್ ಯು. ಇವಿಷ್ಟು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರುವಂಥ ದೀಪನವರು ಹೇಳುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲಾ ಕಾರಾಗೃಹದಲ್ಲಿ ಮತ್ತೆ ಗಲಾಟೆ ಆಗಿರುವಂಥದ್ದು. ಬ್ಯಾರಕ್ ನಂಬರ್ 2ರಲ್ಲಿ ಕೂಡ ಕೆಲವೊಂದು ವಿಚಾರಣೆಯಿಂದ ಕೈದಿಗಳು ಕೂಡ ರಂಪಾಟವನ್ನು ನಡೆಸಿದ್ದಾರೆ. ತಕ್ಷಣ ಧಾವಿಸಿದಂತಹ ಪೊಲೀಸರು ಕೂಡ ಪರಿಸ್ಥಿತಿಯನ್ನು ನಿಯಂತ್ರಿಸಿರುವಂಥ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರುವಂಥ ದೀಪನವರು ನಮ್ಮ ಜೊತೆಗಿದ್ರೆ ಮಾತಾಡೋಣ. ಸರ್, ಈಗ ಆ್ಯಕ್ಚುಲಿ ಈಗ ಮತ್ತೆ ಗಲಾಟೆ ಆಗ್ತಾ ಇರುವಂಥದ್ದು ಆ್ಯಕ್ಚುಲಿ ನಿನ್ನೆ ಆದ ಘಟನೆ ಏನು ಸರ್? ನಿನ್ನೆ ಏನಾಗಿದೆ ಅಂದರೆ ಬ್ಯಾರಕ್ ನಂಬರ್ 2ಅಲ್ಲಿ 3 ಜನ ಇವರು ಅಪರಾಧಿಗಳಿದ್ದರು. ಅವರ ಜೈಲ್ ಸ್ಟಾಫ್ ಅವ್ರ ಜೊತೆ, ಪ್ರೆಸೆಂಟ್ ಸ್ಟಾಫ್ ಅವ್ರ ಜೊತೆ ಅವ್ರದಲ್ಲಿ ವಾಗ್ವಾದ ಆಗಿದೆ. ಆ ವಾಗ್ವಾದದಲ್ಲಿ ಜೊತೆಗೆ ಅವರು ಅಲ್ಲಿ ಟಿ ವಿ ಬ್ರೇಕ್ ಮಾಡಿದಾರಂತ ನಮಗೆ ತಿಳಿದ ಮಾಹಿತಿ ನೀಡಿದರು. ಇದ್ರದ್ದು ಮೇರೆಗೆ ನಮ್ಮದು ಕಾರವಾರ ಸಬ್ ಡಿವಿಷನ್ DSP ಅವರು ಇಮಿಡಿಯೇಟಾಗಿ ಮತ್ತು ಟೌನ್ ಇನ್ಸ್ಪೆಕ್ಟರ್ ಎಲ್ಲರೂ ಹೋಗಿ ಅದು ಅವ್ರು ಕರೆದಿದ್ದ ಮೇರೆಗೆ ನಾವು ಹೋಗಿ ಅಲ್ಲಿ ಅಟೆಂಡ್ ಮಾಡಿದ್ದಾರೆ ಅದರದ್ದು ಇಶ್ಯೂ. ಸೊ ಅದರಲ್ಲಿ ನಾವು ಅವರು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಕಂಪ್ಲೇಂಟ್ ನೀಡಿದಲ್ಲಿ ನಾವು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೊಂಡು ತನಿಖೆ ಮಾಡ್ತೀವಿ. ನಾವು ಇದ್ರ ಬಗ್ಗೆ ಡಿಸೆಂಬರ್ 6ರಂದು ಗಲಾಟೆ ಮಾಡಿದಂಥ ಕೈದಿಗಳೇ ಈ ರೀತಿ ಮಾಡಿರೋದಾ ಅಥವಾ ಬೇರೆ ಕೈದಿಗಳೇ ಸರ್? ಇದು ಬೇರೆಯವರು ಮಾಡಿದ್ದಾರೆ. ಅವರು ಪ್ರೀವಿಯಸ್ ಕೇಸ್ ಆಗಿದ್ದವರು ಇದಕ್ಕೆ ಸಂಬಂಧ ಇಲ್ಲ. ಇದು ಬೇರೆಯವರು 3 ಜನ ಮಾಡಿದ್ದಾರೆ. ಇವರು ಮಂಗಳೂರು ಜೈಲಲ್ಲಿದ್ದರು. ಅವ್ರು ಇವಾಗ ಇಲ್ಲಿ ಕಾರವಾರಿಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ. ಡಿಮಾಂಡ್ ಏನಿದೆ ಸರ್? ಯಾಕಾಗಿ ಈ ರೀತಿ ಗಲಾಟೆ ಮಾಡಿ? ಅದು ನಾವು ಫುಲ್ ತನಿಖೆ ಡೀಟೇಲಾಗಿ ಮಾಡಬೇಕಾಗುತ್ತೆ. ಪ್ರಥಮವಾಗಿ ಏನಂದರೆ ಸ್ಟ್ರಿಕ್ಟ್ ಮಾಡಿರೋದ್ರಿಂದ ಅವ್ರದ್ದು ಇದಿದೆ. ಇವ್ರದ್ದು ಹಿನ್ನೆಲೆ ಕೂಡ ಮುಂಚೆ ಹಂಗೆ ಇದೆ. ಪ್ರತಿ ಜೈಲಲ್ಲಿ ಇವ್ರು ಹೋಗಿದ್ದ ಜಾಗದ ಕಡೆ ಕೂಡ ಈ ಥರ ಅಲ್ಲಿರೋರು ಪ್ರೆಸೆಂಟ್ ಸ್ಟಾಫ್ ಅವ್ರ ಜೊತೆ ಕೂಡ ವಾಗ್ವಾದ ಮಾಡಿದ್ದ ಹಿನ್ನೆಲೆ ಇದೆ. ಸರ್, ಈ ಹಿಂದೆ ಕೂಡ ತಾವು ಸರ್ಪ್ರೈಸ್ ತಮ್ಮ ಇಲಾಖೆಯಿಂದ ತಮ್ಮ ಸ್ಟಾಫನ್ನು ಕಳಿಸಿ ಸರ್ಪ್ರೈಸ್ ವಿಸಿಟನ್ನು ಕೂಡ ಮಾಡಿದರೆ ಆ ಸಂದರ್ಭದಲ್ಲಿ ಕೆಲವೊಂದು ವಸ್ತುಗಳು ಕೂಡ ಮತ್ತು ಒಂದು ಕೀಪ್ಯಾಡ್ ಮೊಬೈಲ್ ಕೂಡ ಸಿಕ್ಕಿರುವಂಥದ್ದು. ಆ ಕಾರಣಕ್ಕಾಗಿ ಅವರು ಏನಾದರೂ ವಿಚಲಿತರಾಗಿದ್ದಾರೆ ಹೇಗೆ ಸರ್? ಅದು ನಾವು ನೋಡಬೇಕಾಗತ್ತೆ. ಈಗ ತನಿಖೆ ಮಾಡೋದಲ್ಲಿ ನಮಗೆ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಎಕ್ಸಾಕ್ಟಾಗಿ ಏನು ನಡೆದಿದೆ ಅನ್ನೋದು ಫುಲ್ ಗೊತ್ತಾಗುತ್ತೆ. ಸರ್, ಈಗ ಆ್ಯಕ್ಚುಲಿ ಮತ್ತೆ ಈ ರೀತಿ ಏನಾದರೂ ಘಟನೆ ಆದರೆ ಮತ್ತು ಅವರನ್ನು ಸ್ಥಳಾಂತರ ಮಾಡಿಸುವಂಥದ್ದು ಅಥವಾ ಏನಾದರೂ ಬೇರೆ ಮತ್ತೆ ಏನಾದರೂ ಆ್ಯಕ್ಷನ್ಗಳು ಮಾಡುವಂಥದ್ದು ಆಗ್ಬಹುದಾ? ನಾವು ಬರಿತೀವಿ, ನಾವು ಪತ್ರ ಬರಿತೀವಿ. ಯಾಕೆಂದರೆ ಇಲ್ಲಿ ಜೈಲ್ ಇದ್ರದ್ದು ರಿಪೀಟೆಡ್ ಆಗ್ತಾ ಇರೋದ್ರಿಂದ ನಾವು ಒಂದು ಪತ್ರ ರೆಕಮೆಂಡ್ ಮಾಡ್ತೀವಿ ಇದನ್ನು. ಥ್ಯಾಂಕ್ ಯು. ಇವಿಷ್ಟು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರುವಂಥ ದೀಪನವರು ಹೇಳುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲಾ ಕಾರಾಗೃಹದಲ್ಲಿ ಮತ್ತೆ ಗಲಾಟೆ ಆಗಿರುವಂಥದ್ದು. ಬ್ಯಾರಕ್ ನಂಬರ್ 2ರಲ್ಲಿ ಕೂಡ ಕೆಲವೊಂದು ವಿಚಾರಣೆಯಿಂದ ಕೈದಿಗಳು ಕೂಡ ರಂಪಾಟವನ್ನು ನಡೆಸಿದ್ದಾರೆ. ತಕ್ಷಣ ಧಾವಿಸಿದಂತಹ ಪೊಲೀಸರು ಕೂಡ ಪರಿಸ್ಥಿತಿಯನ್ನು ನಿಯಂತ್ರಿಸಿರುವಂಥ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರುವಂಥ ದೀಪನವರು ನಮ್ಮ ಜೊತೆಗಿದ್ರೆ ಮಾತಾಡೋಣ. ಸರ್, ಈಗ ಆ್ಯಕ್ಚುಲಿ ಈಗ ಮತ್ತೆ ಗಲಾಟೆ ಆಗ್ತಾ ಇರುವಂಥದ್ದು ಆ್ಯಕ್ಚುಲಿ ನಿನ್ನೆ ಆದ ಘಟನೆ ಏನು ಸರ್? ನಿನ್ನೆ ಏನಾಗಿದೆ ಅಂದರೆ ಬ್ಯಾರಕ್ ನಂಬರ್ 2ಅಲ್ಲಿ 3 ಜನ ಇವರು ಅಪರಾಧಿಗಳಿದ್ದರು. ಅವರ ಜೈಲ್ ಸ್ಟಾಫ್ ಅವ್ರ ಜೊತೆ, ಪ್ರೆಸೆಂಟ್ ಸ್ಟಾಫ್ ಅವ್ರ ಜೊತೆ ಅವ್ರದಲ್ಲಿ ವಾಗ್ವಾದ ಆಗಿದೆ. ಆ ವಾಗ್ವಾದದಲ್ಲಿ ಜೊತೆಗೆ ಅವರು ಅಲ್ಲಿ ಟಿ ವಿ ಬ್ರೇಕ್ ಮಾಡಿದಾರಂತ ನಮಗೆ ತಿಳಿದ ಮಾಹಿತಿ ನೀಡಿದರು.
ಇದ್ರದ್ದು ಮೇರೆಗೆ ನಮ್ಮದು ಕಾರವಾರ ಸಬ್ ಡಿವಿಷನ್ DSP ಅವರು ಇಮಿಡಿಯೇಟಾಗಿ ಮತ್ತು ಟೌನ್ ಇನ್ಸ್ಪೆಕ್ಟರ್ ಎಲ್ಲರೂ ಹೋಗಿ ಅದು ಅವ್ರು ಕರೆದಿದ್ದ ಮೇರೆಗೆ ನಾವು ಹೋಗಿ ಅಲ್ಲಿ ಅಟೆಂಡ್ ಮಾಡಿದ್ದಾರೆ ಅದ್ರದ್ದು ಇಶ್ಯೂ. ಸೊ ಅದರಲ್ಲಿ ನಾವು ಅವರು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಕಂಪ್ಲೇಂಟ್ ನೀಡಿದಲ್ಲಿ ನಾವು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೊಂಡು ತನಿಖೆ ಮಾಡ್ತೀವಿ ನಾವು ಇದ್ರ ಬಗ್ಗೆ. ಡಿಸೆಂಬರ್ 6ರಂದು ಗಲಾಟೆ ಮಾಡಿದಂಥ ಕೈದಿಗಳೇ ಈ ರೀತಿ ಮಾಡಿರೋದಾ ಅಥವಾ ಬೇರೆ ಕೈದಿಗಳೇ ಸರ್? ಇದು ಬೇರೆಯವರು ಮಾಡಿದ್ದಾರೆ. ಅವರು ಪ್ರೀವಿಯಸ್ ಕೇಸ್ ಆಗಿದ್ದವರು ಇದಕ್ಕೆ ಸಂಬಂಧ ಇಲ್ಲ. ಇದು ಬೇರೆಯವರು 3 ಜನ ಮಾಡಿದ್ದಾರೆ. ಇವರು ಮಂಗಳೂರು ಜೈಲಲ್ಲಿದ್ದರು. ಅವ್ರು ಇವಾಗ ಇಲ್ಲಿ ಕಾರವಾರಿಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ. ಡಿಮಾಂಡ್ ಏನಿದೆ ಸರ್, ಯಾಕಾಗಿ ಈ ರೀತಿ ಗಲಾಟೆ ಮಾಡಿ? ಅದು ನಾವು ಫುಲ್ ತನಿಖೆ ಡೀಟೇಲಾಗಿ ಮಾಡಬೇಕಾಗುತ್ತೆ. ಪ್ರಥಮವಾಗಿ ಏನಂದರೆ ಸ್ಟ್ರಿಕ್ಟ್ ಮಾಡಿರೋದ್ರಿಂದ ಅವ್ರದ್ದು ಇದಿದೆ. ಇವ್ರದ್ದು ಹಿನ್ನೆಲೆ ಕೂಡ ಮುಂಚೆ ಹಂಗೆ ಇದೆ. ಪ್ರತಿ ಜೈಲಲ್ಲಿ ಇವ್ರು ಹೋಗಿದ್ದ ಜಾಗದ ಕಡೆ ಕೂಡ ಈ ಥರ ಅಲ್ಲಿರೋರು ಪ್ರೆಸೆಂಟ್ ಸ್ಟಾಫ್ ಅವ್ರ ಜೊತೆ ಕೂಡ ವಾಗ್ವಾದ ಮಾಡಿದ್ದ ಹಿನ್ನೆಲೆ ಇದೆ. ಸರ್, ಈ ಹಿಂದೆ ಕೂಡ ತಾವು ಸರ್ಪ್ರೈಸ್ ತಮ್ಮ ಇಲಾಖೆ ತಮ್ಮ ಸ್ಟಾಫನ್ನು ಕಳಿಸಿ ಸರ್ಪ್ರೈಸ್ ವಿಸಿಟನ್ನು ಕೂಡ ಮಾಡಿದರೆ ಆ ಸಂದರ್ಭದಲ್ಲಿ ಕೆಲವೊಂದು ವಸ್ತುಗಳು ಕೂಡ ಮತ್ತು ಒಂದು ಕೀಪ್ಯಾಡ್ ಮೊಬೈಲ್ ಕೂಡ ಸಿಕ್ಕಿರುವಂಥದ್ದು. ಆ ಕಾರಣಕ್ಕಾಗಿ ಅವರು ಏನಾದರೂ ವಿಚಲಿತರಾಗಿದ್ದಾರೆ ಹೇಗೆ ಸರ್? ಅದು ನಾವು ನೋಡಬೇಕಾಗತ್ತೆ. ಈಗ ತನಿಖೆ ಮಾಡೋದಲ್ಲಿ ನಮಗೆ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಎಕ್ಸಾಕ್ಟಾಗಿ ಏನು ನಡೆದಿದೆ ಅನ್ನೋದು ಫುಲ್ ಗೊತ್ತಾಗುತ್ತೆ. ಸರ್, ಈಗ ಆ್ಯಕ್ಚುಲಿ ಮತ್ತೆ ಈ ರೀತಿ ಏನಾದರೂ ಘಟನೆ ಆದರೆ ಮತ್ತು ಅವರನ್ನು ಸ್ಥಳಾಂತರ ಮಾಡಿಸುವಂಥದ್ದು ಅಥವಾ ಏನಾದರೂ ಬೇರೆ ಮತ್ತೆ ಏನಾದರೂ ಆ್ಯಕ್ಷನ್ಗಳು ಮಾಡುವಂಥದ್ದು ಆಗ್ಬಹುದಾ? ನಾವು ಬರಿತೀವಿ, ನಾವು ಪತ್ರ ಬರಿತೀವಿ. ಯಾಕೆಂದರೆ ಇಲ್ಲಿ ಜೈಲ್ ಇದ್ರದ್ದು ರಿಪೀಟೆಡ್ ಆಗ್ತಾ ಇರೋದ್ರಿಂದ ನಾವು ಒಂದು ಪತ್ರ ರೆಕಮೆಂಡ್ ಮಾಡ್ತೀವಿ ಇದನ್ನು. ಥ್ಯಾಂಕ್ ಯು. ಇವಿಷ್ಟು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂಥ ದೀಪನ್ ಅವರು ಹೇಳುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲಾ ಕಾರಾಗೃಹದಲ್ಲಿ ಮತ್ತೆ ಗಲಾಟೆ ಆಗಿರುವಂಥದ್ದು. ಬ್ಯಾರಕ್ ನಂಬರ್ 2ರಲ್ಲಿ ಕೂಡ ಕೆಲವೊಂದು ವಿಚಾರಣೆಯಿಂದ ಕೈದಿಗಳು ಕೂಡ ರಂಪಾಟವನ್ನು ನಡೆಸಿದ್ದಾರೆ. ತಕ್ಷಣ ಧಾವಿಸಿದಂತಹ ಪೊಲೀಸರು ಕೂಡ ಪರಿಸ್ಥಿತಿಯನ್ನು ನಿಯಂತ್ರಿಸಿರುವಂಥ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂಥ ದೀಪನ್ ಅವರು ನಮ್ಮ ಜೊತೆಗಿದ್ರೆ ಮಾತಾಡೋಣ. ಸರ್, ಈಗ ಆ್ಯಕ್ಚುಲಿ ಈಗ ಮತ್ತೆ ಗಲಾಟೆ ಆಗ್ತಾ ಇರುವಂಥದ್ದು ಆ್ಯಕ್ಚುಲಿ ನಿನ್ನೆ ಆದ ಘಟನೆ ಇದೆ ಸರ್. ನಿನ್ನೆ ಏನಾಗಿದೆ ಅಂದರೆ ಬ್ಯಾರಕ್ ನಂಬರ್ 2ಅಲ್ಲಿ 3 ಜನ ಇವರು ಅಪರಾಧಿಗಳಿದ್ದರು. ಅವರ ಜೈಲ್ ಸ್ಟಾಫ್ ಅವ್ರ ಜೊತೆ ಪ್ರೆಸೆಂಟ್ ಸ್ಟಾಫ್ ಅವ್ರ ಜೊತೆ ಅವ್ರದಲ್ಲಿ ವಾಗ್ವಾದ ಆಗಿದೆ. ಆ ವಾಗ್ವಾದದಲ್ಲಿ ಜೊತೆಗೆ ಅವರು ಅಲ್ಲಿ TV ಬ್ರೇಕ್ ಮಾಡಿದಾರಂತ ನಮಗೆ ತಿಳಿದೊಂದು ಮಾಹಿತಿ ನೀಡಿದರು. ಇದ್ರದ್ದು ಮೇರೆಗೆ ನಮ್ಮದು ಕಾರವಾರ ಸಬ್ ಡಿವಿಷನ್ DSP ಅವರು ಇಮಿಡಿಯೇಟಾಗಿ ಮತ್ತು ಟೌನ್ ಇನ್ಸ್ಪೆಕ್ಟರ್ ಎಲ್ಲರೂ ಹೋಗಿ ಅದು ಅವ್ರು ಕರೆದಿದ್ದ ಮೇರೆಗೆ ನಾವು ಹೋಗಿ ಅಲ್ಲಿ ಅಟೆಂಡ್ ಮಾಡಿದ್ದಾರೆ ಅದ್ರದ್ದು ಇಶ್ಯೂ. ಸೊ ಅದರಲ್ಲಿ ನಾವು ಅವರು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಕಂಪ್ಲೇಂಟ್ ನೀಡಿದಲ್ಲಿ ನಾವು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೊಂಡು ತನಿಖೆ ಮಾಡ್ತೀವಿ ನಾವು ಇದ್ರ ಬಗ್ಗೆ. ಡಿಸೆಂಬರ್ 6ರಂದು ಗಲಾಟೆ ಮಾಡಿದಂಥ ಕೈದಿಗಳೇ ಈ ರೀತಿ ಮಾಡಿರೋದಾ ಅಥವಾ ಬೇರೆ ಕೈದಿಗಳೇ ಸರ್? ಇದು ಬೇರೆಯವರು ಮಾಡಿದ್ದಾರೆ. ಅವರು ಪ್ರೀವಿಯಸ್ ಕೇಸ್ ಆಗಿದ್ದವರು ಇದಕ್ಕೆ ಸಂಬಂಧ ಇಲ್ಲ. ಇದು ಬೇರೆಯವರು 3 ಜನ ಮಾಡಿದ್ದಾರೆ. ಇವರು ಮಂಗಳೂರು ಜೈಲಲ್ಲಿದ್ದರು. ಅವ್ರು ಇವಾಗ ಇಲ್ಲಿ ಕಾರವಾರಿಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ. ಡಿಮಾಂಡ್ ಏನಿದೆ ಸರ್, ಯಾಕಾಗಿ ಈ ರೀತಿ ಗಲಾಟೆ ಮಾಡಿ? ಅದು ನಾವು ಫುಲ್ ತನಿಖೆ ಡೀಟೇಲಾಗಿ ಮಾಡಬೇಕಾಗುತ್ತೆ. ಪ್ರಥಮವಾಗಿ ಏನಂದರೆ ಸ್ಟ್ರಿಕ್ಟ್ ಮಾಡಿರೋದ್ರಿಂದ ಅವ್ರದ್ದು ಇದಿದೆ. ಇವ್ರದ್ದು ಹಿನ್ನೆಲೆ ಕೂಡ ಮುಂಚೆ ಹಂಗೆ ಇದೆ. ಪ್ರತಿ ಜೈಲಲ್ಲಿ ಇವ್ರು ಹೋಗಿದ್ದ ಜಾಗದ ಕಡೆ ಕೂಡ ಈ ಥರ ಅಲ್ಲಿರೋರು ಪ್ರೆಸೆಂಟ್ ಸ್ಟಾಫ್ ಅವ್ರ ಜೊತೆ ಕೂಡ ವಾಗ್ವಾದ ಮಾಡಿದ್ದ ಹಿನ್ನೆಲೆ ಇದೆ. ಸರ್, ಈ ಹಿಂದೆ ಕೂಡ ತಾವು ಸರ್ಪ್ರೈಸ್ ತಮ್ಮ ಇಲಾಖೆ ತಮ್ಮ ಸ್ಟಾಫನ್ನು ಕಳಿಸಿ ಸರ್ಪ್ರೈಸ್ ವಿಸಿಟನ್ನು ಕೂಡ ಮಾಡಿದರೆ ಆ ಸಂದರ್ಭದಲ್ಲಿ ಕೆಲವೊಂದು ವಸ್ತುಗಳು ಕೂಡ ಮತ್ತು ಒಂದು ಕೀಪ್ಯಾಡ್ ಮೊಬೈಲ್ ಕೂಡ ಸಿಕ್ಕಿರುವಂಥದ್ದು. ಆ ಕಾರಣಕ್ಕಾಗಿ ಅವರು ಏನಾದರೂ ವಿಚಲಿತರಾಗಿದ್ದಾರೆ ಹೇಗೆ ಸರ್? ಅದು ನಾವು ನೋಡಬೇಕಾಗತ್ತೆ. ಈಗ ತನಿಖೆ ಮಾಡೋದಲ್ಲಿ ನಮಗೆ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಎಕ್ಸಾಕ್ಟಾಗಿ ಏನು ನಡೆದಿದೆ ಅನ್ನೋದು ಫುಲ್ ಗೊತ್ತಾಗುತ್ತೆ. ಸರ್, ಈಗ ಆ್ಯಕ್ಚುಲಿ ಮತ್ತೆ ಈ ರೀತಿ ಏನಾದರೂ ಘಟನೆ ಆದರೆ ಮತ್ತು ಅವರನ್ನು ಸ್ಥಳಾಂತರ ಮಾಡಿಸುವಂಥದ್ದು ಅಥವಾ ಏನಾದರೂ ಬೇರೆ ಮತ್ತೆ ಏನಾದರೂ ಆ್ಯಕ್ಷನ್ಗಳು ಮಾಡುವಂಥದ್ದು ಆಗ್ಬಹುದಾ? ನಾವು ಬರಿತೀವಿ, ನಾವು ಪತ್ರ ಬರಿತೀವಿ. ಯಾಕೆಂದರೆ ಇಲ್ಲಿ ಜೈಲ್ ಇದ್ರದ್ದು ರಿಪೀಟೆಡ್ ಆಗ್ತಾ ಇರೋದ್ರಿಂದ ನಾವು ಒಂದು ಪತ್ರ ರೆಕಮೆಂಡ್ ಮಾಡ್ತೀವಿ ಇದನ್ನು. ಥ್ಯಾಂಕ್ ಯು. ಇವಿಷ್ಟು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂಥ ದೀಪನ್ ಅವರು ಹೇಳುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.